ಎನ್ಸಿಐಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಡೈರೆಕ್ಟರ್ ಆರ್ ಚಂದ್ರು ಅವರು ಲೊಕೇಶನ್ ಅನ್ನ ಹುಡುಕಿಕೊಂಡು ಹೊರಟಿದ್ರು. ಅದೇ ಸಂದರ್ಭದಲ್ಲಿ ಕುಂಭಮೇಳ ಕೂಡ ನಡೀತಾ ಇರುತ್ತೆ. ಹಾಗಾಗಿ ಕುಂಭಮೇಳಕ್ಕೆ ತೆರಳಿ ಅಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಪುನೀತರಾಗಿದ್ದಾರೆ. ಅಯೋಧ್ಯೆ, ಕಾಶಿ, ಪ್ರಯಾಗ್ರಾಜ್ ಹೀಗೆ ಎಲ್ಲಾ ಕಡೆಗಳಲ್ಲೂ ಕೂಡ ಸುತ್ತಿ ಬಂದಿದ್ದಾರೆ. ಈ ವಿಶೇಷವಾದಂತ ಅನುಭವವನ್ನ ಕೂಡ ಅವರು ಬರೆದುಕೊಂಡಿದ್ದಾರೆ. ಸ್ಯಾಂಡಲ್ವುಡ್ ನ ಆರ್ ಚಂದ್ರು ಉತ್ತರ ಭಾರತದಲ್ಲೇ ಇದ್ದಾರೆ. ಎಲ್ಲರಂತೆ ಅವರು ಕೂಡ ಉತ್ತರ ಭಾರತದ ಪ್ರಯಾಗ್ರಾಜ್ಗೆ ಹೋಗಿದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ್ದಾರೆ. ಅದಕ್ಕೂ ಮೊದಲು ಸುತ್ತಮುತ್ತಲಿನ ಪ್ರೇಕ್ಷಣೀಯ ಸ್ಥಳಗಳನ್ನ ಕೂಡ ಸುತ್ತಿ ಬಂದಿದ್ದಾರೆ. ಪ್ರಯಾಗ್ರಾಜ್ ಹೋಗೋದಕ್ಕೂ ಮೊದಲು ಅಯೋಧ್ಯೆಯ ರಾಮನ ದರ್ಶನವನ್ನ ಪಡೆದಿದ್ದಾರೆ. ತಾವು ಮತ್ತು ತಮ್ಮ ಸ್ನೇಹಿತರ ತಂಡದೊಂದಿಗೆ ಬಾಲರಾಮನ ದರ್ಶನವನ್ನ ಪಡೆದಿದ್ದಾರೆ. ಅಲ್ಲಿಂದ ತ್ರಿವೇಣಿ ಸಂಗಮಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಪ್ರಯಾಗ್ರಾಜ್ ಕುಂಭಮೇಳದ ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಂಡಿದ್ದಾರೆ. ಹಾಗೆ ಇಲ್ಲಿ ಪ್ರತಿಯೊಂದನ್ನು ಕೂಡ ಅಷ್ಟೇ ಕುತೂಹಲದಿಂದ ಅವರು ನೋಡಿರುವಂತದ್ದು. ಯಾಕೆಂದ್ರೆ ಒಬ್ಬ ನಿರ್ದೇಶಕನ ದೃಷ್ಟಿಕೋನವೇ ಹಾಗೆ. ಆಯಾ ಜಾಗದಲ್ಲಿ ಫೋಟೋಗಳನ್ನ, ವಿಡಿಯೋಗಳನ್ನ ಮಾಡಿಕೊಂಡು ಖುಷಿ ಪಟ್ಟಿದ್ದಾರೆ. ಅವುಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪೇಜ್ ನಲ್ಲಿ ಹಂಚಿಕೊಂಡಿದ್ದಾರೆ. ಪ್ರಯಾಗ್ರಾಜ್ನಿಂದ ಇದೀಗ ಕಾಶಿಗೂ ಕೂಡ ಬಂದಿರುವಂತದ್ದು. ಕಾಶಿ ವಿಶ್ವನಾಥನ ದರ್ಶನವನ್ನ ಪಡೆದಿದ್ದಾರೆ. ದರ್ಶನ ಪಡೆದ ಮೇಲೆ ಹೊರಗಡೆ ಬಂದು ಒಂದಷ್ಟು ಫೋಟೋಗಳನ್ನ ಕೂಡ ತೆಗೆದಿದ್ದಾರೆ. ಆ ಫೋಟೋಗಳನ್ನ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡಿದ್ದಾರೆ. ಆರ್ ಚಂದ್ರು ಅಯೋಧ್ಯೆಯಲ್ಲಿ ಇಡೀ ದಿನ ಸಮಯ ಕಳೆದಿದ್ದಾರೆ. ಇಲ್ಲಿನ ಪ್ರತಿಯೊಂದು ವಿಷಯಗಳನ್ನ ಕೂಡ ಗಮನಿಸಿದ್ದಾರೆ. ಸಂಜೆಯ ಹೊತ್ತಿಗೆ ಇಲ್ಲಿ ನಡೆಯುವಂತಹ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಗೆ ಇಲ್ಲಿನ ಪವಿತ್ರ ಸ್ನಾನ ಸರಯೂ ನದಿಯಲ್ಲೂ ಕೂಡ ಆರತಿ ಮಾಡಿ ಖುಷಿ ಪಟ್ಟಿದ್ದಾರೆ. ಆರ್ ಚಂದ್ರು ಈ ಹಿಂದಿನಿಂದಲೂ ಕೂಡ ಹಲವು ಬಾರಿ ತಮ್ಮ ಪ್ರವಾಸದ ಅನುಭವಗಳನ್ನ ಹಂಚಿಕೊಳ್ತಾನೆ ಬರೆದಿದ್ದಾರೆ. ತಾವು ಹೋಗುವಂತಹ ಜಾಗ, ಅಲ್ಲಿ ಏನೆಲ್ಲ ಮಾಡಿದ್ದೇವೆ ಅನ್ನುವಂಥದ್ರನ್ನ ಕೂಡ ಆನ್ಲೈನ್ ಅಲ್ಲಿ ಬರೆದುಕೊಳ್ತಾರೆ. ಅದೇ ರೀತಿ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿರುವಂತಹ ಖುಷಿಯ ಬಗ್ಗೆ ಕೂಡ ಬರೆದುಕೊಂಡಿದ್ದಾರೆ. ಗಂಗಾ, ಯಮುನಾ ಹಾಗೂ ಸರಸ್ವತಿ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪುಣ್ಯವೇ ಬೇರೆ ಇದೆ. ನಿಜಕ್ಕೂ ಇದು ಬದುಕನ್ನ ಸಾರ್ಥಕಗೊಳಿಸಿದ ಕ್ಷಣ ಅಂತ ಬರೆದುಕೊಂಡಿದ್ದಾರೆ. ಆದ್ರೆ ಡೈರೆಕ್ಟರ್ ಆರ್ ಚಂದ್ರು ಉತ್ತರ ಭಾರತಕ್ಕೆ ಮಹಾಕುಂಭಮೇಳಕ್ಕಾಗಿ ಬಂದವರಲ್ಲ. ಸಿನಿಮಾದ ಶೂಟಿಂಗ್ ಆಗಿ ಲೊಕೇಶನ್ ಅನ್ನ ಹುಡ್ಕೊಂಡು ಹೋಗಿರ್ತಾರೆ. ಅದೇ ಸಂದರ್ಭದಲ್ಲಿ ಕುಂಭಮೇಳ ಕೂಡ ನಡೀತಾ ಇರುತ್ತೆ. ಆ ಕಾರಣದಿಂದ ಬಂದ ಮೇಲೆ ಹಾಗೆ ವಾಪಸ್ ಬರೋದಕ್ಕಾಗತ್ತಾ? ಹಾಗಾಗಿ ಪ್ರಯಾಗ್ರಾಜ್ಗೆ ಬಂದು ಕುಂಭಮೇಳವನ್ನ ಕಣ್ತುಂಬಿಕೊಂಡಿದ್ದೆ ಅಂತಲೂ ಕೂಡ ಹೇಳಿದ್ದಾರೆ. ಮೊದಲು ಅಯೋಧ್ಯೆಗೆ ಹೋಗಿ, ಅಲ್ಲಿಂದ ಪ್ರಯಾಗ್ರಾಜ್ಗೆ ಹೋಗಿ, ನಂತರ ಕುಂಭಮೇಳವನ್ನ ಕಣ್ತುಂಬಿಕೊಂಡಿದ್ದಾರೆ. ಆಮೇಲೆ ಕಾಶಿಯಲ್ಲಿ ದೇವರ ದರ್ಶನವನ್ನ ಮಾಡಿದ್ದೇನೆ ಅಂತ ಹೇಳಿ ಬರೆದುಕೊಂಡಿದ್ದಾರೆ. ತಮ್ಮ ಸೋಷಿಯಲ್ ಮೀಡಿಯಾ ಪೇಜ್ ನಲ್ಲಿ ತಮ್ಮ ಪ್ರಯಾಣದ ಫೋಟೋಗಳನ್ನ ಹಾಕಿ ಆ ಬಗ್ಗೆ ತಮ್ಮ ಅನುಭವವನ್ನ ಬರೆದುಕೊಂಡು ಖುಷಿಯನ್ನ ಹಂಚಿಕೊಂಡಿದ್ದಾರೆ.